ಏಕೆ ಏಕೆ ಶಕುನಿ ಮೌನವಾಗಿ ನಿಂತೆ? ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆಯ? ಮರೆತೇ ಬಿಟ್ಟೆಯ? ಆಗೊಂದು ವೇಳೆ ದುರ್ಯೋಧನ ಅನ್ನಕ್ಕೆ ಮರುಳಾಗಿ ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾದರೆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತ ಪಿಶಾಚಿಗಳಾಗಿ ನಿನ್ನನ್ನೇ ಹಿಂಸಿಸು. ಅಲ್ಲಿ ನೋಡು, ಅಲ್ಲಿ ನೋಡು ಶಕುನಿ, ನಿನ್ನ ಸಹೋದರರ ಆರ್ತನಾದಗಳನ್ನು ಆಲಿಸು, ಆಲಿಸು. ಸೌಬಲ ರಾಜ ಶಕುನಿಯ ಆಶ್ವಾಸನ ಅಲ್ಲಗಳೆಯುತ್ತಿರುವ ಆತಮರು ಸಾಕು. ಏನಿ ಕುಕ್ಸಿ ಬಗೆಯುವ ಕುವಕ ಕಂಠದ ಕರ್ಕಸದ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆ, ಪ್ರಚೋದನೆಗೆಯುತ್ತಿರುವ ಪ್ರಚಂಡ ತಾಂಡವರುತ್ತ, ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಸೀಕತಿಯ ಪ್ರವೀಣ, ಮಾಶ್ಚರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಷಯಕ್ಕೆ ಕಾಲಕರ್ತನಾದ ದುರ್ಮಾರ್ಥ, ದುರ್ಜಾತ, ದುರುಳ ದುರ್ಯೋಧನನೇ ಅಂದು ಅಂದು ಗಾಂಧಾರ ವಂಶೋದ್ಧರಕರುವಾದ ನನ್ನ ಜನ್ಮದಾತರನ್ನು ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಶಿಕ್ಷೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ನಡಗಲಾರಂಭಿಸಿ ಅಂದು ನೀನು ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರು ಸಮೂಹವಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನಗೆತ್ತು ನನ್ನ ಶ್ವಾಸದಲ್ಲಿ ಉಸಿರು ಮೋದೆ ಮಾಡಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಅಯ್ಯೋ, ಆ ದಾರುಣ್ಯ ದೃಶ್ಯವು ನನ್ನ ಸ್ಮೃತಿಪಟಲಲ್ಲಿ ಉಳಿಯದೆ ಅಳಿಯದೆ ಬಡಾಗ್ನಿ ಜಾಲೆಯಿಂದ ಬೆಂದು ನೊಂದು ಕೃತಕವಾಗಿರೋ ಈ ನನ್ನ ದೇಹವನ್ನು ಚಿತ್ರವಾಗಿ ತುಂಡರಿಸಿ ನೋಡಿದರೆ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾಶ್ಚರ್ಯದ ವಾಕ್ಯವೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆ ನನ್ನಲ್ಲಿಲ್ಲ. ಯೋಧನ ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರನ್ ಒಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತ ರಾಜ್ಯರನ್ನು ಓಲೈಸುತ್ತಾ ರಾಜನಿಗೆ ರಾಜ್ಯಭಾರ ಮಾಡಲು ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೋಪುರವಾದವು.
ಆದರೂ ಚಿಂತೆ ಇಲ್ಲ ಸುಯೋಧನ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರದಿಂದಲೇ ಛೇದಿಸಬೇಕು. ಮೋಸದಿಂದಲೇ ನಾಶಪಡಿಸುವುದು ಎಂಬ ಹಿರಿಯರ ನಾಳುಡಿಯಂತೆ ಅಡಿಗಡಿಗೂ ಅಡ್ಡದಾರಿಯಲ್ಲಿ ನಡೆಸಿ ನಿನ್ನ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನ್ನ 99 ಮಂದಿ ಸಹೋದರರೊಂದಿಗೆ ನಿನ್ನನ್ನು ನರಕದ ಮಾರ್ಗವನ್ನೇ ಇಡ್ತದೆ. ಎಲ್ಲಿದೆಯೇ ಶಾಂತಿ? ಇನ್ನೆಲ್ಲಿಯ ವಿಶ್ರಾಂತಿ? ಅಣ್ಣ ಹೇಳಬೇಡಿರಿ ನನ್ನ ಹತಭಾಗ್ಯ, ಹೇಳಬೇಡಿರಿ ಅಣ್ಣ, ಹೇಳಬೇಡಿರಿ. ಹೇಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವುದ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹೇಳಬೇಡಿರಿ ಅಲ್ಲ ಕೆರಳಿಸಿ ಪಾಂಡವರ ಕೌರವ ಯೋಧರ ಕೆರಳಿಸಿ ಪಾಂಡವರ ಕೌರವ ಯೋಧರ ರಂಗದಲ್ಲಿ ಬಲಿಯನು ಕೊಡುವೆನು. ರಣದಲ್ಲಿ ಬಲಿಯನು ಕೊಡುವೆನು. ಅಲ್ಲದೆ ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿ. ದುರ್ಯೋಧನ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ಉಂಟಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿಟ್ಟಿರಿಸು ಬಿಡೋದಿಲ್ಲದೆ ನಿನ್ನನ್ನು ನರಕದ ಮಾರ್ಗವನ್ನೇ ಇರ್ತದೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಯಾರಿಗೆ? ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿಮ್ಮ ಆಗಮನ. ನಾನು ಮಾಡಿದ್ದು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲೆಂದು ಸಮಾಚಾರ ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ
ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದಲೇ ಅವರ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಕ್ರಿಯವಲ್ಲ ಬಿಡಿಸಿಯೋದನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ, ಮದವ ಮುರಿವೆ ನೇಕ್ಷಣ, ಮದವ ಮುರಿವೆ ನೇಕ್ಷಣ. ಅಲ್ಲದ ಕೊಂಡರನ್ನು ಭೇದಿಸಿ ತಲವದಯಿಸಿ ಬರುವನ. ಅಲ್ಲದ ಕೊಂಡರನ್ನು ಭೇದಿಸಿ ತಲವದಯಿಸಿ ಬರುವನ. ಮುದದೆ ಬರೆದು ಅದ ಬರಲು ಶಿರವ ಕಡಿದು ತರುವೆನು. ಮುದದೆ ಬರೆದು ಅದ ಬರನ್ನು ಶಿರವ ಕಡಿದು ತರುವೆನು. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ನೇಕ್ಷಣ, ಪದವ ಮುರಿವೆ ನೇಕ್ಷಣ, ಪದವ ಮುರಿವೆ ನೇಕ್ಷಣ. ಅಗ್ರಜ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುತ್ತಿರುವನಂತಣ್ಣ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ, ನಿರೀಕ್ಷಿಸುವುದಿಲ್ಲ. ಏಕೆ? ಆಗಲೇ ರಾಜಪ್ರಸಾದವನ್ನು ದಾಟಿ ಆ ಮುರುಕುಜಾಪಡಿ ವಿದುರನ ಮನೆ ಆಶ್ರಯಿಸಿರುವಂತೆ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಕುಲಚಲವೆಂಬ ಗಳದ ಹಿಡಿದ ಭಕ್ತ ಆ ಬಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳೋದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು, ಒಪ್ಪದು. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಟುಂಬದಾಲವ ಮೂಲವ ತಿಳಿಯುವುದು ರಸದಲ್ಲವೇ ಮಾಮ. ಮುರಾರಿ ಕೃಷ್ಣನ ಕುಟುಂಬದಾಲವ ಮೂಲವ ತಿಳಿಯುವುದು ರಸದಲ್ಲವೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಕಲ್ಲೆಯರ ಕಲ್ಲನು ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ನಲ್ಲೆಯರ ಕಲ್ಲನ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಹಿಂದೆಗೆ. ಸಹೋದರ, ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಹಿಂದೆಗೆ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, 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 ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಸಹೋದರ, ಸಹೋದರ, ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸದ ಕೆಲಸವೇ. ನೋಡಿದ್ಯಾ ಮಾವ, ಮದಗಜಗಳೆಷ್ಟಿದ್ದರೇನು ಒಂದು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಮಾವ, ಹೀಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬರುತ್ತಿರುವನಲ್ಲ. ಮತ್ತೆ ಶಾಂತಿಗಾಗಿ ಇಲ್ಲಿಗೆ ಬರುವುದಾದರೆ ನಿನ್ನ ವೈಭವವನ್ನು ತೃಣೀಕರಿಸಿ ಕೇವಲ ದಾಸಿ ಪುತ್ರ ಮುರುಕು ಜೋಪುಡಿಯನ್ನು ಆಶ್ರಯಿಸಿದ್ದರು. ಮಾವ,
ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಇದನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷ ಬೇಕೇ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನು ಭಗವಂತನೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ, ಅದರಲ್ಲಿ ಜರಾಸಂಧ, ಶಿಶುಪಾಲ ಇವರು ನಿನಗೆಂಥ ಮಿತ್ರರಲ್ಲವೇ? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನಲ್ಲವೇ? ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಅದಕ್ಕೊಂದು ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದು ಮಾವ, ಆಡಬಹುದು. ಕೃಷ್ಣನಿಗಿಂತ ಅವನು ವಿಜನ್ಮತ್ತ ಯಾಜವಸೇನವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೇದಾದರೂ ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಶ್ಚಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ದೂರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಏನೆಂದರಿಯದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಾಯಿಣ್ಯ ಇವುಗಳನ್ನು ಎಲ್ಲಿ ಕಲಿತೆ ಕೌರವೇಶ್ವರ? ಅವರನ್ನು ಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ. ಏಕೆ? ಅವರೆಲ್ಲ ಕೃಷ್ಣನ ಆಜ್ಞಾಧಾರಕರು. ಏನಾದರೂ ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆ ಆದರೆ ಅದೇ ಈಗ ತಾನೇ ಹೇಳಿ ಹೋದನಲ್ಲ ನಿನ್ನ ತಮ್ಮ ವಿನಾಶಕ್ಕೆ ನೀವೇ ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಆಸೆ ನಷ್ಟವಾಗಿತ್ತು. ಅದನ್ನು ಪುನಃ ಪಡೆಯುವುದು ಅಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ವಿಜಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಹಿಡಿಯುವುದು ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸದಿದ್ದರೆ ರಣಕ್ಷೇತ್ರದಲ್ಲಿ ಷಡಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಈ ದೈನ್ಯ ವೃತ್ತಿ ಏಕೆ? ದೇಯಿ ದೇಯಿ ದೇಯಿ. ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮಣಿಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಮಾತ್ರವಲ್ಲ, ಸಂಧಿ ನೆಪದಲ್ಲಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಆಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ 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 ನಡೆ. ಹೋಗು ಹೋಗು ಕುರುಡನ ಮಗನೇ, ಹೋಗು. ಕೋಪಿದ ಕುರಿಯನ್ನ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ರಣರಂಗದಲ್ಲಿ ಬಲಿ ಕೊಡದಿದ್ದರೆ ಈ ಸೋಬರ ರಾಜಸಕುನಿಗೆ ಎಲ್ಲಿಯ ಶಾಂತಿ, ಇನ್ನೆಲ್ಲಿಯ ವಿಶ್ರಾಂತಿ? ಅಧಿಕಾರ ಎಂಬ ದರ್ಪದಿಂದ ಮರೆತಿರುವಲ್ಲ, ನಾನು ಯಾರು ಎಂದು ನಿಮಗೆ ತಿಳಿಯ? ಸಕುನಿ ಎಂಬ ಮೂರಕ್ಷರದ ಅರ್ಥವಾದರೂ ಏನು ಬಲ್ಲಿಯ? ಹೇಳುವೆನು ಕೇಳು. ಸಾ ಎಂದರೆ ಸಕುನಿ, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ನಾಮ, ಕುರುವಂಶ ನಿರ್ನಾಮ. ಅಧಿಕಾರ ಎಂಬ ದರ್ಪದಿಂದ ಬೆಳೆತಿರಲ್ವೇ? ಅಧಿಕಾರ
ಅಧಿಕಾರ ಅಧಿಕಾರ ಮನಸ್ಸೇ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಜೋಯಿ ನಾನು ನೋಡುವೆ ಅಧಿಕಾರ 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 ಮನಸ್ಸೇ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಜೋಯಿ ನಾನು ನೋಡುವೆ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾದ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ಕುಲನಾಶ ಮಾಡುವುದಿಲ್ಲ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಮಾಡು ನಿನ್ನ ಕುಲನಾಶ ಮಾಡುವ ಇಲ್ಲ ನಿನ್ನದ ತಪ್ಪು ಇಲ್ಲ ನನ್ನದ ತಪ್ಪು ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಅಧಿಕಾರ 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 ನನ್ನ ತಂದೆ ಕೊಟ್ಟಿದೆ ಆ ಭೀಮನಿಗೆ ಬಲಿ ಕೊಟ್ಟು ನಾನು ನಿಜ ನಾನು ನೋಡುವೆ ಜೋಯಿ ನಾನು ನೋಡುವೆ ಸೂರತನವ ಹಿಡಿದು ನಿಂತ ವೀರ ಪಾತನ ಅನ್ಯಾಯವಾಗಿ ಕಾಣದಿರುವ ಅಯ್ಯೋ ತಳವೇ ಸೂರತನವ ಹಿಡಿದು ನಿಂತ ವೀರ ಪಾತನ ಅನ್ಯಾಯವಾಗಿ ಕಾಣದಿರುವ ಸಿಡಿದೆದ್ದು ನಿಲ್ಲುವನು ಬೀಳಕೈನನು ಸಿಡಿದೆದ್ದು ನಿಲ್ಲುವನು ಭೀಮಕೈನನು ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ನನ್ನ ಗದೆಯಿಂದ ನಿನ್ನ ತೊಡೆಯ ಕೆಚ್ಚಿಕೊಳ್ಳುವನು ಇಲ್ಲ ನಿನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಅಧಿಕಾರ 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 ನನಗೆ ಆ ಪ್ರೇಮನಿಗೆ ಬಲಿ ನಾನು ನಿಜ ನಾನು ನೋಡುವೆ ಜೋಯಿ ನಾನು ನೋಡುವೆ ಜೋಯಿ ನಾನು ನೋಡುವೆ वासुदेवा वासुदेवा
ವಾಸುದೇವ ವಾಸುದೇವ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ದೇವಕಿ ಸುತನೇ ಕೃಷ್ಣ ಕೃಷ್ಣ ದೇವಕಿ ಸುತನೇ ದುಷ್ಟ ವಿನಾಶ ಪರಮಾತ್ಮ ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸ ದಾಸರುಳು ಮುಕ್ತಿ ಪ್ರದಾತ ದಾಸ ದಾಸರುಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಭಯವನಿತ್ತವನೇ ನಾರಾಯಣ ನರಸಿಂಹವತಾರನೆ ಮುರಹರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಭಯವನಿತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಸವ ಗೈದವನೇ ಮಾತೆ ಸಹೋದರ ಮಾವ ಕಂಸನ ನಾಸವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲದ ನವರ ಲೀಲ ಮಾತ್ರದಿ ಪ್ರಾಣವ ತೆಗೆದವನೇ ಶಿಶುಪಾಲದ ನವರ ಲೀಲ ಮಾತ್ರದಿ ಪ್ರಾಣವ ತೆಗೆದವನೇ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಪರಮಾತ್ಮ
ವಾಸುದೇವ, ಅನಾಥ ರಕ್ಷಕ, ಆಪದ್ ಬಾಂಧವ, ಎಂದಿಗೆ ಈ ದೀನನ ಮೇಲೆ ದಯೆ ತೋರಿ ದರ್ಶನ ಭಾಗ್ಯವ ನೀಡುವೆಯ ಪ್ರಭು, ನೀಡುವೆಯ. ಜಪ, ತಪ, ಕ್ರತು, ಹೋಮ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನಾಗಿದ್ದೇನೆ ದೇವ, ಅಸಮರ್ಥನಾಗಿದ್ದೇನೆ. ನೀರಜಲೋಚನ, ನಿನಗೆ ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರಸಾಗರದಲ್ಲಿಯೇ ಪವಡಿಸುತ್ತಿರುವೆ. ಹೇ ಪರಮಾತ್ಮ, ಕ್ಷೀರಸಾಗರದಲ್ಲಿಯೇ ಪವಡಿಸುತ್ತಿರುವೆ. ಸರಸಿಜಾಕ್ಷ, ನಿನಗೆ ಧನ ಧಾನ್ಯಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ಹೋಗಲಿ, ಕನಕಾಭರಣಗಳನ್ನಾದರೂ ತೊಡಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಆ ಕನಕಪರ ಅಧಿಪತಿಯಾದಂತಹ ಆ ಲಕ್ಷ್ಮಿಗೆ ಪತಿಯಾಗಿರುವೆ ದೇವ, ಆ ಮಹಾಲಕ್ಷ್ಮಿಗೆ ಪತಿಯಾಗಿರುವೆ. ಯಾವ ಮಾರ್ಗವೂ ಕಾಣದೆ ಅನವರ್ತವು ನಿನ್ನನ್ನೇ ಧ್ಯಾನಿಸುತ್ತಾ ನಿನ್ನನ್ನೇ ಆಶಾ ಜ್ಯೋತಿ ಎಂದು ನಂಬಿರುವ ಈ ನಿನ್ನ ಭಕ್ತನನ್ನು ಏಕೆ ಪರೀಕ್ಷಿಸುತ್ತಿರುವೆ ದೇವ, ಏಕೆ ಪರೀಕ್ಷಿಸುತ್ತಿರುವೆ? ಸತತವು ನಿನ್ನನ್ನೇ ಧ್ಯಾನಿಸುತ್ತಾ ನಿನ್ನನ್ನೇ ಆಶಾ ಜ್ಯೋತಿಯನ್ನು ನಂಬಿರುವ ನಿನ್ನನ್ನು ಪರಮಾತ್ಮ ಇದೋ ನಿನಗೆ ಅರ್ಪಿತವಾಗಲಿ. ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಎನ್ನ ಮರಿಯನ್ನಾಲಿಸಿ ದರ್ಶನ ಭಾಗ್ಯವ ನೀಡು ಪ್ರಭು, ನೀಡು. ಕೃಷ್ಣ ಮುಕುಂದ ಪ್ರಭೋ ಕೃಷ್ಣ ಮಧುಸೂದನ ಕೃಷ್ಣ ಕೃಷ್ಣ ಭಕುತನ ಮೊರೆಯಾಲಿಸಿ ಸೌರೇ ಮೊರೆ ಕೇಳಿ ಬರೆಯ ಮುರಾರಿ. ಭಕುತನ ಮೊರೆಯಾಲಿಸಿ ಸೌರೇ ರುಕ್ಮಿಣಿ ಲೋಲ ವಾರಿದ ಮಾಲ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲುದೇ ನಿನ್ನಯ ಲೀಲಾ ಕೃಷ್ಣ
ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ಬಣ್ಣಿಸಲಾಗುವುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಸೌರೇ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ವಿದುರ ಭಕ್ತಗ್ರಣ್ಯ ಕಣ್ತೆರೆದು ನೋಡು. ಪರಮಾತ್ಮ ಮಾಧವ ಮುಕುಂದ ಬಂದೆಯ ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿ
ಬೆಳಗಿದೆಯ ಮನ ಮಂದಿರದೇ ಪಾಲಕಡಾಲೊಳು ಲೀಲೆಯಿಂದಾಡುತ್ತ ಲೋಲಲೋಚನ ವಂದೆಯ ಕೃಷ್ಣ ಪಾಲಕಡಾಲೊಳು ಲೀಲೆಯಿಂದಾಡುತ್ತ ಲೋಲಲೋಚನ ವಂದೆಯ ಕೃಷ್ಣ ಕರುಸಿಲೆಯ ತಾಯಿ ಜಗನ ತಡೆದು ಹರಿಯ ಕರುಸಿಲೆಯ ತಾಯಿ ಜಗನ ತಡೆದು ಹರಿಯ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಕರಳ ಮರಿ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳು ಧರಿಸಿದೆಯ ಪರಮಾತ್ಮ ಕರಳ ಮರಿ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳು ಧರಿಸಿದೆಯ ಸರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ನಂತ ಗುಣ ರೂಪದೇ ನಿನ್ನ ಚರಣವನ್ನು ಹನುವಿನಲ್ಲಿ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ವಿದುರ ಪರಮಾತ್ಮ ಕುಶಲವಿ ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮದಿಂದಿರುವರೇ ಪರಮಾತ್ಮ ತಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮ. ಆದರೆ ನೀನು ದರ್ಶನವಿತ್ತು ನನ್ನ ಈ ಜನ್ಮ ಪಾವನವಾಯಿತು ದೇವ, ಪಾವನವಾಯಿತು. ನನ್ನ ಈ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ವಿದುರ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ವಿದುರ ನಿನ್ನ ಭಕ್ತಿಯು ನಾನೇನು ಹರಿದವನೆಂದು ತಿಳಿದೀನಿ. ಹಿಂದೆ ಸದಾ ನನ್ನನ್ನೇ ಧ್ಯಾನಿಸುತ್ತಾ ಈ 40 ವರ್ಷಗಳಿಂದಲೂ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನೀನು, ನಿನ್ನ ಭಕ್ತಿಯು ನನಗೆ ಹರಿಯದೇ ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದೆ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ
ಧನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮಾನವ ಧನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಸರಯಳು ನಿನಗಣೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನ್ಯರೇ. ಸರಯಳು ನಿನಗಣೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನ್ಯರೇ. ಅದನರಿಯದೆ ನೀ ಪಾಮರನಂತೆ ಅದನರಿಯದೆ ನೀ ಪಾಮರನಂತೆ ವಿದುರ. ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ವಿದುರ ವಿದುರ. ಹೀಗಿರುವಾಗ ನನಗೆ ಮೊದಲು ಏನಾದರೂ ಆಹಾರವಿದ್ದರೆ ಕೊಡೆಯ. ಪರಮಾತ್ಮ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ. ಏನು ಗೋಮಾತೆಯ ಕ್ಷೀರವಿ? ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ವಿದುರ? ಹಿಂದೆ ಕುಚೇಲನು ಬರು ಪ್ರೀತಿಯಿಂದ ತಂದಿದ್ದ ಒಂದಿಡಿಯ ಅವಲಕ್ಕಿಯು ಈಗಲೂ ದವಡಿಯಲ್ಲಿ ಸವೆದಿಂತಿದೆ. ಭಕ್ತಳಾದ ಸಬರಿಯು ಕಾಡಿನಲ್ಲಿ ಕಚ್ಚಿ ಆರಿಸಿ ಇಟ್ಟಿದ್ದ ಹಣ್ಣುಗಳ ರುಚಿಯಂತೂ ಈಗಲೂ ಮರೆಯುವಂತಿಲ್ಲ. ಇವೆರಡಕ್ಕಿಂತಲೂ ಆ ಕ್ಷೀರವು ನನಗೆ ಮಿಗಿಲಾದದ್ದಲ್ಲವೇ? ಎಲ್ಲಿ ಅದನ್ನೇ ತಂದುಕೊಡು. ಪರಮಾತ್ಮ, ನನ್ನಲ್ಲಿ ಪರೀಕ್ಷೆಯೇ ಆಗಬಹುದು. ಏಕೆ ತವಕ ಪಡುತ್ತಿರುವೆ ವಿದುರ? ಪರಮಾತ್ಮ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ತಮಗರ್ಪಿಸಿ ನಾನೇ ಪ್ರಸಾದದ ರೂಪದಲ್ಲಿ ಸೇವಿಸಿಬಿಟ್ಟನಲ್ಲ ದೇವಾ. ಏನು ನನಗೆ ಅರ್ಪಿತವಾದ ಬೇಲಿ ಆ ಪಾತ್ರೆ ತಳಭಾಗದಲ್ಲಿ ಕ್ಷೀರವು ಇರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತಂದುಕೊಡು. ನನ್ನಲ್ಲಿ ಪರೀಕ್ಷೆ ಆಗಲಿ ಪರಮಾತ್ಮ, ಆಗಲಿ. ಇದು ಸ್ವೀಕರಿಸಿ ಪರಮಾತ್ಮ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂಥ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ದೇವಾ. ಏಕೆ ನೆನೆಯುವಂತಿಲ್ಲ ನೋಡುವಿದುರ?
ವಿದುರ, ನಿನ್ನ ಭಕ್ತಿ ಎಂಬ ಮನದಲ್ಲಿ ಕ್ಷೀರಸಾಗರವನ್ನೇ ಮನೆಯಲ್ಲಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಅದು ಸಾಗರದಂತೆ ಉಕ್ಕಿ ಹರಿಯುತ್ತಿರುವುದು ಅತ್ತ ನೋಡು ವಿದುರ. ಹಾ ಪರಮಾತ್ಮ, ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡ ಭುವಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾನಿ ಮುನಿವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಸಾಗರ ಸೈನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದ ದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರಲ್ಲವೇ ಧನ್ಯರು. ತಾವು ದಯ ಮಾಡಿದ ಕಾರಣವನ್ನು ತಿಳಿಯಬಹುದೇ ಪರಮಾತ್ಮ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ, ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ದಯಪಾಲಿಸಿದ ದೇವ.
ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ, ಸಾಲದು. ವಿದುರ, ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಒಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಾನು ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ಆ ಪ್ರಸಂಗವನ್ನು ನೀನು ನೋಡುವಿಯಂತೆ ಭಾವಿದುರ. ಆಗಬಹುದು ಪರಮಾತ್ಮ. ಮರೆತಿದ್ದೇನೆ. ನೀನು ಬರುವಾಗ ನಿನ್ನಲ್ಲಿಟ್ಟಿರುವ ಶಿವಧನಸ್ಸನ್ನು ತರುವುದನ್ನು ಮರೆಯಬೇಡ. ನಿಶ್ಚಯ ಅಂತಾಗಲಿ ದೇವ. ಪರಮಾತ್ಮ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ನಿಗಮಗು ಚರದೆ ನಿರ್ಮಲಾತ್ಮಕ ನಿನ್ನ, ನಿಗಮಗು ಚರದೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರ್ಯಾರಿ ಜಗದ ಜೀವದೊಳು, ಬಲ್ಲವರ್ಯಾರಿ ಜಗದ ಜೀವದೊಳು, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಪವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ಭವ ಪರಮಾತ್ಮ, ವಾಸುದೇವ, ಅನಾಥ ರಕ್ಷಕ, ನಾರಾಯಣ, ಭವರೋಗ ವೈದ್ಯ, ನೀ ಜಗದ ಜೀವನದ ಆಡಿಸಿ ಕುಡಿಸಿ ಮಾಯೆಯ ಕವಿಸಿ, ಆಡಿಸಿ ಕುಡಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಕರುಣೆ, ಜಗದ ಜೀವನದ